ನೋಡಿ, ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದೀಮನ ಎನಿಸಿಕೊಳ್ಳುವ ತೋಮನವರ ಸಂಗಡಿಯೂ ಇಲ್ವಾ ಅಂತ. ಯೇಸು ಸ್ವಾಮಿ ಬರುವಾಗ ನಾನು ನೀನು ಮಿಸ್ ಆಗಿದ್ರೆ ಸಿಗುವಂತಹ ಬ್ಲೆಸ್ಸಿಂಗ್ಸ್ ಗಳನ್ನ ನಾವು ಕಳೆದುಕೊಳ್ಳುತ್ತೇವೆ. ಅನೇಕ ಸಾರಿ ಸಭೆಗೆ ಬರುವುದನ್ನ ಜನರು ಬಿಟ್ಟು ಬಿಡ್ತಾರೆ. ಸಭೆಯಲ್ಲಿ ಆ ಥಾಮಸನ್ ಬಾರದೆ ಇದ್ದ ಕಾರಣ ಅಲ್ಲಿ ಯೋಹಾನನ ಬರೆದ ಸುವಾರ್ತೆ 20:21 ನೋಡುವಾಗ ಯೇಸುವರಿಗೆ ನಿಮಗೆ ಸಮಾಧಾನ, ಆ ಇದ್ದಿರ್ತಕ್ಕಂಥ ಶಿಷ್ಯರಿಗೆ ಸಮಾಧಾನವನ್ನು ಸಿಕ್ಕಿತು. ತಿರುಗಿ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಿಮ್ಮನ್ನು ಕಳಿಸಿಕೊಡುತ್ತೇನೆ ಎಂಬುದಾಗಿ ಗಾಡ್ಸ್ ಕಮಿಷನ್ ಅವರಿಗೆ ಸಿಗುತ್ತೆ. ತೋಮರಿಗೆ ಸಿಗ್ಲಿಲ್ಲ, ತೋಮರ್ ಇರ್ಲಿಲ್ಲ ಅಲ್ವಾ, ಮಿಸ್ ಮಾಡ್ಕೊಂಡ. ನಾನು ನೀನು ಆ ದೇವರು ನನ್ನೊಂದಿಗೆ ನಿನ್ನೊಂದಿಗೆ ಆತನ ಸನ್ನಿಧಾನದಲ್ಲಿ ನೀನು ಬಾರದೆ ಇರುವಾಗ, ಆತನ ಸನ್ನಿಧಾನದಲ್ಲಿ ನೀನು ಸಮಯವನ್ನು ಕಳೆದಿರುವಾಗ ನೀನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾನೆ. ಇದನ್ನು ಹೇಳಿ ಅವರ ಮೇಲೆ ಓದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿ. ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಎಂಬುದಾಗಿ ಪವಿತ್ರಾತ್ಮನ ವರವನ್ನು ಆತನ ಸನ್ನಿಧಾನದಲ್ಲಿ ಬಂದಾಗ, ಯೇಸು ಸ್ವಾಮಿ ಇದ್ದಾಗ, ನೀನು ಸಭೆಯಲ್ಲಿದ್ದಾಗ, ಯೇಸು ಸ್ವಾಮಿ ಬಂದಾಗ ನೀನು ಇರದೇ ಇದ್ದಲ್ಲಿ, ನೀನು ಆತನ ಸನ್ನಿಧಾನದಲ್ಲಿ ಬಾರದೇ ಇದ್ದಲ್ಲಿ ನಿನಗೆ ಗಿಫ್ಟ್ ಹೇಗೆ ಸಿಗ್ತದೆ? ಆತನ ಸನ್ನಿಧಾನದಲ್ಲಿ ಎಷ್ಟು ದಿವಸವಾಯಿತು ಆತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡದೇ ಇರುವಂತದನ್ನ, ಎಷ್ಟು ವಾರಗಳಾದರೂ ನೀನು ಸಭೆಗೆ ಬಾರದೆ ಇರುವುದನ್ನ, ನೀನು ಎಷ್ಟು ದಿನಗಳಾದರೂ ಆತನ ವಾಕ್ಯವನ್ನು ಧ್ಯಾನ ಮಾಡೋದಿಲ್ಲ. ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಬೇಕು. ಆತನ ಯೇಸು ಸ್ವಾಮಿ ಬಂದಾಗ ಶಿಷ್ಯರಿದ್ರು, ತೋಮನಿರ್ಲಿಲ್ಲ, ತೋಮರಿಗೆ ಸಿಗಲಿಲ್ಲ. He missed that.